ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ನಾವು ತೋರಿಸ್ತಾ ಇರುವಂತಹ ಈ ಸ್ಟೋರಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಮಾವಧಿ ಕಂಡ್ರೆ ನಿಮಗೆ ಕೆಂಡದಂತ ಕೋಪ ಬರುತ್ತೆ. ಈ ಅಧಿಕಾರಿಗಳ ಬೇಜವಾಬ್ದಾರಿಗೆ ಏನ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರಿಪೋರ್ಟ್ ಇದೆ, ನೋಡ್ಕೋಬಾರ್ದು. ಕಸದಂತೆ ಬಿದ್ದ ಸರ್ಕಾರಿ ದಾಖಲೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ, ಪಾಳು ಬಿದ್ದ ಕಟ್ಟಡ, ಎಲ್ಲೆಂದರಲ್ಲಿ ರಾಶಿಯಾಗಿ ಬಿದ್ದಿರೋ ದಾಖಲೆಗಳು, ನೀರಿನಲ್ಲಿ ಕೊಳೆತ ಕಾಗದ ಪತ್ರಗಳು, ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ ಹಾಕ್ತಾ ಇರೋ ಜನ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯ ದಾಖಲೆಗಳಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದಾಖಲೆಗಳೆಲ್ಲ ನಾಶವಾಗಿದೆ. ಪಾಳು ಬಿದ್ದ ಶಾಲಾ ಕೊಠಡಿಯಲ್ಲಿ ರಾಶಿಗಟ್ಟಲೆ ದಾಖಲೆಗಳನ್ನು ಕಸದಂತೆ ಬಿಸಾಡಿದ್ದಾರೆ. ಹನುಮಂತಾಪುರ ಗ್ರಾಮ ಪಂಚಾಯಿತಿ 8 ಗ್ರಾಮಗಳನ್ನು ಒಳಗೊಂಡಿದ್ದು 8 ಗ್ರಾಮಗಳ ಮನೆ ಕಂದಾಯ ದಾಖಲೆಗಳು, ಈ ಸ್ವತ್ತು, ಮನ್ರೇಗಾ ದಾಖಲೆಗಳು, ಜಾಬ್ ಕಾರ್ಡ್ಗಳು, ಶಾಲೆ ಹಾಗೂ ಗ್ರಂಥಾಲಯ ಸೇರಿದಂತೆ ಇತರೆ ದಾಖಲೆಗಳನ್ನು ಪಾಳು ಬಿದ್ದ ಕೊಠಡಿಯಲ್ಲಿ ಕಸದ ರಾಶಿಯಂತೆ ಎಸೆದಿದ್ದಾರೆ. ಸರಿಯಾಗಿ ನಿರ್ವಹಣೆ ಇಲ್ಲದೆ ದಾಖಲೆಗಳು ಮಳೆಯಲ್ಲಿ ನೆನೆದು ಕೊಳೆತ ಸ್ಥಿತಿಯಲ್ಲಿವೆ. ಇದನ್ನು ಕಂಡ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅವ್ಯವಸ್ಥೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಇನ್ನೊಂದ್ರ ಬಗ್ಗೆ ಏನು ಕೊಟ್ಟಿದೆ, ಏನು ಕ್ರಮ ತಗಂತ ಇಲ್ಲ. ಎಲ್ಲ ರೌಡಿಗಳನ್ನೆಲ್ಲ ಬಿಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ. ದಾಖಲಾತಿ ವಿಚಾರವೂ ಹೇಳಿದ್ವಿ. ಆ ಪಂಚಾಯತಿ ಐತಲ್ಲ, ಗಿಡ ಮರ ಬೆಳೆದಾರೆ, ಅದನ್ನು ಹೇಳಿದ್ವಿ. ಬೀದಿ ದೀಪದ್ದು ಐತೆ, ಅದನ್ನು ಹೇಳಿದ್ವಿ. ಯಾವ್ದು ಗಮನ ಹರಿಸಿರೋದು? ಇದಕ್ಕೆ ನೇರ ಹೊಣೆಗಾರರು ಯಾರು ಅಂದ್ರೆ ತಾಲೂಕ್ ಪಂಚಾಯತಿ ಅಧಿಕಾರಿ ಕೆಂಚಪ್ಪನೇ ಕಾರಣ. ಅವ್ರಿಗೆ ಸಾಕಷ್ಟು ದೂರ ಮಾಡಿದ್ರೆ ಅವ್ರಿಗೆ ಇಲ್ಲಿಂದ ಕಮಿಷನ್ ಹೋಗ್ತಾ ಐತೆ, ಪಂಚಾಯತಿಯಿಂದ ಕಮಿಷನ್ ಹೋಗ್ತಾ ಐತೆ. 14-15 ಹಣಕಾಸಿನ ಕಮಿಷನ್ ಹೋಗ್ತಾ ಇದೆ. ಹಂಗಾಗಿ ಅವ್ರು ಏನು ಕ್ರಮ ತಗೊಂಡಿಲ್ಲ. ಇನ್ನ ಇಷ್ಟೆಲ್ಲ ವ್ಯವಸ್ಥೆ ಆದರೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಮಾತ್ರ ಈ ಬಗ್ಗೆ ಗೊತ್ತೇ ಇಲ್ವಂತೆ. ಇನ್ನೊಂದ್ ಕಡೆ ದಾಖಲೆ ಕೇಳಿ ಬರೋ ಜನರಿಗೆ ಹಾರಿಕೆ ಉತ್ತರ ಕೊಟ್ಟು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಳಿಸ್ತಾ ಇದ್ದಾರಂತೆ. ಏನೇ ದಾಖಲೆ ಕೇಳಿದ್ರೆ ಮೇಲೋಗಿದೆ, ಬರ್ತೀನಿ ಕೊಡ್ತೀನಿ, ಇಲ್ಲಿ ತಗೊಂಬಂದು ಮೂಲೆ ಬಿಸಾಕಿದ್ರೆ ಇನ್ನೇನ್ ಸರ್ ನಮಗೆ ದಾಖಲೆ ಕೊಡ್ತಾರ ಅವರು? ಬರೀ ಅಲ್ಲೋಗಿದೆ ಇಲ್ಲೋಗಿದೆ ಅಂತ ಹೇಳಿದ್ರೆ ನೋಡಿ ಸರ್, ಇದೆಲ್ಲ ಬಂದಿದೆಲ್ಲ ಬಿದ್ದಿರೋದು ನೋಡಿ ಸರ್, ಇದು ಎಲ್ಲ ಕೊಳತೋಗಿದೆ ಸರ್. ನಮ್ಗೆ ಯಾವ್ದೋ ಒಂದು ಸೂಕ್ತವಾದ ಒಂದು ದಾಖಲೆನೂ ಒದಗಿಸಿಕೊಡಲ್ಲ ಸರ್. ಪಾಳು ಬಿದ್ದ ಕಟ್ಟಡದಲ್ಲಿ ದಾಖಲೆಗಳು ಪತ್ತೆಯಾಗಿದೆ. ಮಳೆ ನೀರು ಬಂದು ಅಪಾರ ಪ್ರಮಾಣದ ದಾಖಲೆಗಳು ನಾಶವಾಗಿದೆ. ಈಗ ಸಾರ್ವಜನಿಕರು ಯಾವುದೇ ಮಾಹಿತಿ ಕೇಳಿದರೂ ಕೊಡೋದಕ್ಕೆ ಅಧಿಕಾರಿಗಳ ಬಳಿ ದಾಖಲೆಗಳೇ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ನಾವು ತೋರಿಸ್ತಾ ಇರುವಂತಹ ಈ ಸ್ಟೋರಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಮಾವಧಿ ಕಂಡ್ರೆ ನಿಮಗೆ ಕೆಂಡದಂತ ಕೋಪ ಬರುತ್ತೆ. ಈ ಅಧಿಕಾರಿಗಳ ಬೇಜವಾಬ್ದಾರಿಗೆ ಏನ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರಿಪೋರ್ಟ್ ಇದೆ, ನೋಡ್ಕೋಬಾರ್ದು. ಕಸದಂತೆ ಬಿದ್ದ ಸರ್ಕಾರಿ ದಾಖಲೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ, ಪಾಳು ಬಿದ್ದ ಕಟ್ಟಡ, ಎಲ್ಲೆಂದರಲ್ಲಿ ರಾಶಿಯಾಗಿ ಬಿದ್ದಿರೋ ದಾಖಲೆಗಳು, ನೀರಿನಲ್ಲಿ ಕೊಳೆತ ಕಾಗದ ಪತ್ರಗಳು, ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ ಹಾಕ್ತಾ ಇರೋ ಜನ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯ ದಾಖಲೆಗಳಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದಾಖಲೆಗಳೆಲ್ಲ ನಾಶವಾಗಿದೆ. ಪಾಳು ಬಿದ್ದ ಶಾಲಾ ಕೊಠಡಿಯಲ್ಲಿ ರಾಶಿಗಟ್ಟಲೆ ದಾಖಲೆಗಳನ್ನು ಕಸದಂತೆ ಬಿಸಾಡಿದ್ದಾರೆ. ಹನುಮಂತಾಪುರ ಗ್ರಾಮ ಪಂಚಾಯಿತಿ 8 ಗ್ರಾಮಗಳನ್ನು ಒಳಗೊಂಡಿದ್ದು 8 ಗ್ರಾಮಗಳ ಮನೆ ಕಂದಾಯ ದಾಖಲೆಗಳು, ಈ ಸ್ವತ್ತು, ಮನ್ರೇಗಾ ದಾಖಲೆಗಳು, ಜಾಬ್ ಕಾರ್ಡ್ಗಳು, ಶಾಲೆ ಹಾಗೂ ಗ್ರಂಥಾಲಯ ಸೇರಿದಂತೆ ಇತರೆ ದಾಖಲೆಗಳನ್ನು ಪಾಳು ಬಿದ್ದ ಕೊಠಡಿಯಲ್ಲಿ ಕಸದ ರಾಶಿಯಂತೆ ಎಸೆದಿದ್ದಾರೆ. ಸರಿಯಾಗಿ ನಿರ್ವಹಣೆ ಇಲ್ಲದೆ ದಾಖಲೆಗಳು ಮಳೆಯಲ್ಲಿ ನೆನೆದು ಕೊಳೆತ ಸ್ಥಿತಿಯಲ್ಲಿವೆ. ಇದನ್ನು ಕಂಡ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅವ್ಯವಸ್ಥೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಇನ್ನೊಂದ್ರ ಬಗ್ಗೆ ಏನು ಕೊಟ್ಟಿದೆ, ಏನು ಕ್ರಮ ತಗಂತ ಇಲ್ಲ. ಎಲ್ಲ ರೌಡಿಗಳನ್ನೆಲ್ಲ ಬಿಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ. ದಾಖಲಾತಿ ವಿಚಾರವೂ ಹೇಳಿದ್ವಿ. ಆ ಪಂಚಾಯತಿ ಐತಲ್ಲ, ಗಿಡ ಮರ ಬೆಳೆದಾರೆ, ಅದನ್ನು ಹೇಳಿದ್ವಿ. ಬೀದಿ ದೀಪದ್ದು ಐತೆ, ಅದನ್ನು ಹೇಳಿದ್ವಿ. ಯಾವ್ದು ಗಮನ ಹರಿಸಿರೋದು? ಇದಕ್ಕೆ ನೇರ ಹೊಣೆಗಾರರು ಯಾರು ಅಂದ್ರೆ ತಾಲೂಕ್ ಪಂಚಾಯತಿ ಅಧಿಕಾರಿ ಕೆಂಚಪ್ಪನೇ ಕಾರಣ. ಅವ್ರಿಗೆ ಸಾಕಷ್ಟು ದೂರ ಮಾಡಿದ್ರೆ ಅವ್ರಿಗೆ ಇಲ್ಲಿಂದ ಕಮಿಷನ್ ಹೋಗ್ತಾ ಐತೆ, ಪಂಚಾಯತಿಯಿಂದ ಕಮಿಷನ್ ಹೋಗ್ತಾ ಐತೆ. 14-15 ಹಣಕಾಸಿನ ಕಮಿಷನ್ ಹೋಗ್ತಾ ಇದೆ. ಹಂಗಾಗಿ ಅವ್ರು ಏನು ಕ್ರಮ ತಗೊಂಡಿಲ್ಲ. ಇನ್ನ ಇಷ್ಟೆಲ್ಲ ವ್ಯವಸ್ಥೆ ಆದರೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಮಾತ್ರ ಈ ಬಗ್ಗೆ ಗೊತ್ತೇ ಇಲ್ವಂತೆ.
ಇನ್ನೊಂದು ಕಡೆ ದಾಖಲೆ ಕೇಳಿ ಬರೋ ಜನರಿಗೆ ಹಾರಿಕೆ ಉತ್ತರ ಕೊಟ್ಟು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಳಿಸ್ತಾ ಇದ್ದಾರಂತೆ. ಏನೇ ದಾಖಲೆ ಕೇಳಿದ್ರೆ ಈ ಮೇಲೋಗಿದೆ ಬರ್ತೀನಿ ಕೊಡ್ತೀನಿ ಇಲ್ಲಿ ತಗೊಂಬಂದು ಮೂಲೆ ಬಿಸಾಕಿದ್ರೆ ಇನ್ನೇನ್ ಸರ್ ನಮಗೆ ದಾಖಲೆ ಕೊಡ್ತಾರ ಅವರು. ಬರೀ ಇಲ್ಲೋಗಿದೆ ಅಂತ ಹೇಳಿದ್ರೆ ನೋಡಿ ಸರ್ ಇದೆಲ್ಲ ಬಂದಿದೆಲ್ಲ ಬಿದ್ದಿರೋದು ನೋಡಿ ಸರ್ ಇದು ಎಲ್ಲ ಕೊಳತೋಗಿದೆ ಸರ್. ನಮ್ಗೆ ಯಾವ್ದೋ ಒಂದು ಸೂಕ್ತವಾದ ಒಂದು ದಾಖಲೆನೂ ಒದಗಿಸಿಕೊಡಲ್ಲ ಸರ್. ಪಾಳು ಬಿದ್ದ ಕಟ್ಟಡದಲ್ಲಿ ದಾಖಲೆಗಳು ಪತ್ತೆಯಾಗಿದೆ. ಮಳೆ ನೀರು ಬಂದು ಅಪಾರ ಪ್ರಮಾಣದ ದಾಖಲೆಗಳು ನಾಶವಾಗಿದೆ. ಈಗ ಸಾರ್ವಜನಿಕರು ಯಾವುದೇ ಮಾಹಿತಿ ಕೇಳಿದರೂ ಕೊಡೋದಕ್ಕೆ ಅಧಿಕಾರಿಗಳ ಬಳಿ ದಾಖಲೆಗಳೇ ಇಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಆದ್ರೆ ನಾವು ತೋರಿಸ್ತಾ ಇರುವಂತಹ ಈ ಸ್ಟೋರಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಮಾವಧಿ ಕಂಡ್ರೆ ನಿಮಗೆ ಕೆಂಡದಂತ ಕೋಪ ಬರುತ್ತೆ. ಈ ಅಧಿಕಾರಿಗಳ ಬೇಜವಾಬ್ದಾರಿಗೆ ಏನ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ರಿಪೋರ್ಟ್ ಇದೆ, ನೋಡ್ಕೋಬನ್ನಿ. ಕಸದಂತೆ ಬಿದ್ದ ಸರ್ಕಾರಿ ದಾಖಲೆಗಳು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶ. ಪಾಳು ಬಿದ್ದ ಕಟ್ಟಡ, ಎಲ್ಲೆಂದರಲ್ಲಿ ರಾಶಿಯಾಗಿ ಬಿದ್ದಿರೋ ದಾಖಲೆಗಳು, ನೀರಿನಲ್ಲಿ ಕೊಳೆತ ಕಾಗದ ಪತ್ರಗಳು, ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿಶಾಪ ಹಾಕ್ತಾ ಇರೋ ಜನ. ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಹನುಮಂತಾಪುರ ಗ್ರಾಮ ಪಂಚಾಯಿತಿಯ ದಾಖಲೆಗಳಿದೆ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ದಾಖಲೆಗಳೆಲ್ಲ ನಾಶವಾಗಿದೆ. ಪಾಳು ಬಿದ್ದ ಶಾಲಾ ಕೊಠಡಿಯಲ್ಲಿ ರಾಶಿಗಟ್ಟಲೆ ದಾಖಲೆಗಳನ್ನು ಕಸದಂತೆ ಬಿಸಾಡಿದ್ದಾರೆ. ಹನುಮಂತಾಪುರ ಗ್ರಾಮ ಪಂಚಾಯಿತಿ 8 ಗ್ರಾಮಗಳನ್ನು ಒಳಗೊಂಡಿದ್ದು 8 ಗ್ರಾಮಗಳ ಮನೆ ಕಂದಾಯ ದಾಖಲೆಗಳು, ಈ ಸ್ವತ್ತು, ಮನ್ರೇಗಾ ದಾಖಲೆಗಳು, ಜಾಬ್ ಕಾರ್ಡ್ಗಳು, ಶಾಲೆ ಹಾಗೂ ಗ್ರಂಥಾಲಯ ಸೇರಿದಂತೆ ಇತರೆ ದಾಖಲೆಗಳನ್ನು ಪಾಳು ಬಿದ್ದ ಕೊಠಡಿಯಲ್ಲಿ ಕಸದ ರಾಶಿಯಂತೆ ಎಸೆದಿದ್ದಾರೆ. ಸರಿಯಾಗಿ ನಿರ್ವಹಣೆ ಇಲ್ಲದೆ ದಾಖಲೆಗಳು ಮಳೆಯಲ್ಲಿ ನೆನೆದು ಕೊಳೆತ ಸ್ಥಿತಿಯಲ್ಲಿವೆ. ಇದನ್ನು ಕಂಡ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅವ್ಯವಸ್ಥೆ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಇನ್ನೊಂದ್ರ ಬಗ್ಗೆ ಏನ್ ಕೊಟ್ಟಿದೆ, ಏನು ಕ್ರಮ ತಗಂತ ಇಲ್ಲ. ಎಲ್ಲ ರೌಡಿಗಳನ್ನೆಲ್ಲ ಬಿಟ್ಟು ಗಲಾಟೆ ಮಾಡಿಸ್ತಾ ಇದ್ದಾರೆ. ದಾಖಲಾತಿ ವಿಚಾರವೂ ಹೇಳಿದ್ವಿ. ಆ ಪಂಚಾಯತಿ ಐತಲ್ಲ, ಗಿಡ ಮರ ಬೆಳೆದಾರೆ, ಅದನ್ನು ಹೇಳಿದ್ವಿ. ಬೀದಿ ದೀಪದ್ದು ಐತೆ, ಅದನ್ನು ಹೇಳಿದ್ವಿ. ಯಾವ್ದು ಗಮನ ಹರಿಸಿರೋದು. ಇದಕ್ಕೆ ನೇರ ಹೊಣೆಗಾರರು ಯಾರು ಅಂದ್ರೆ ತಾಲೂಕ್ ಪಂಚಾಯತಿ ಅಧಿಕಾರಿ ಕೆಂಚಪ್ಪನೇ ಕಾರಣ. ಅವ್ರಿಗೆ ಸಾಕಷ್ಟು ದೂರ ಮಾಡಿದ್ರೆ ಅವ್ರಿಗೆ ಇಲ್ಲಿಂದ ಕಮಿಷನ್ ಹೋಗ್ತಾ ಐತೆ, ಪಂಚಾಯತಿಯಿಂದ ಕಮಿಷನ್ ಹೋಗ್ತಾ ಐತೆ. 14-15 ಹಣಕಾಸಿನ ಕಮಿಷನ್ ಹೋಗ್ತಾ ಇದೆ. ಹಂಗಾಗಿ ಅವ್ರು ಏನು ಕ್ರಮ ತಗೊಂಡಿಲ್ಲ. ಇನ್ನ ಇಷ್ಟೆಲ್ಲ ವ್ಯವಸ್ಥೆ ಆದರೂ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಮಾತ್ರ ಈ ಬಗ್ಗೆ ಗೊತ್ತೇ ಇಲ್ವಂತೆ. ಇನ್ನೊಂದು ಕಡೆ ದಾಖಲೆ ಕೇಳಿ ಬರೋ ಜನರಿಗೆ ಹಾರಿಕೆ ಉತ್ತರ ಕೊಟ್ಟು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಳಿಸ್ತಾ ಇದ್ದಾರಂತೆ. ಏನೇ ದಾಖಲೆ ಕೇಳಿದ್ರೆ ಈ ಮೇಲೋಗಿದೆ ಬರ್ತೀನಿ ಕೊಡ್ತೀನಿ ಇಲ್ಲಿ ತಗೊಂಬಂದು ಮೂಲೆ ಬಿಸಾಕಿದ್ರೆ ಇನ್ನೇನ್ ಸರ್ ನಮಗೆ ದಾಖಲೆ ಕೊಡ್ತಾರ ಅವರು. ಬರೀ ಇಲ್ಲೋಗಿದೆ ಅಂತ ಹೇಳಿದ್ರೆ ನೋಡಿ ಸರ್ ಇದೆಲ್ಲ ಬಂದಿದೆಲ್ಲ ಬಿದ್ದಿರೋದು ನೋಡಿ ಸರ್ ಇದು ಎಲ್ಲ ಕೊಳತೋಗಿದೆ ಸರ್. ನಮ್ಗೆ ಯಾವ್ದೋ ಒಂದು ಸೂಕ್ತವಾದ ಒಂದು ದಾಖಲೆನೂ ಒದಗಿಸಿಕೊಡಲ್ಲ ಸರ್. ಪಾಳು ಬಿದ್ದ ಕಟ್ಟಡದಲ್ಲಿ ದಾಖಲೆಗಳು ಪತ್ತೆಯಾಗಿದೆ. ಮಳೆ ನೀರು